Hello guys, welcome back to Banking Kannadiga. In this video, I am going to discuss about admit card. ಅದು IBPS ಕ್ಲರ್ಕ್ ಅಡ್ಮಿಟ್ ಕಾರ್ಡ್ ಔಟ್ ಆಗಿದೆ. ಆಲ್ರೆಡಿ ನಿನ್ನೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ. ಬಟ್ ಅಲ್ಲಿ ಕೆಲವೊಬ್ರು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಿಲ್ಲ ಅಂಡ್ ಅಡ್ಮಿಟ್ ಕಾರ್ಡ್ ಅಲ್ಲಿ PWBD ಅಂದ್ರೆ PWD ರಿಸರ್ವೇಶನ್ ಆ ತರ ಬಂದಿದೆ ಅಂತ ಅಂತಿದ್ದೀರಾ. ಆ ತರ ರಿಸರ್ವೇಶನ್ ಆ ತರ ಬಂದಿದೆ ಅಂತ ಯಾರ್ಯಾರಿಗೆ ಬಂದಿದೆ, ಯಾರು ನೀವು ಅಪ್ಲೈ ಮಾಡಿರಲಿಲ್ಲ ಅವ್ರದ್ದು ಗ್ಲಿಚ್ ಆಗಿದೆ IBPS ಕಡೆಯಿಂದ. ಆಲ್ಮೋಸ್ಟ್ ಎಲ್ಲರಿಗೂ ಅದೇ ತರ ಆಗಿದೆ. ಸೊ ಅದರ್ವೈಸ್ ಅವರು ನ್ಯೂ ಅಡ್ಮಿಟ್ ಕಾರ್ಡ್ ರಿಲೀಸ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಅದನ್ನೇ ನಿಮಗೆ ಎಕ್ಸಾಮ್ ಅಲ್ಲಿ ಅಲೋ ಮಾಡ್ತಾರೆ. ನೀವು ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಇನ್ನೊಂದು 2 days ಅಥವಾ 2 days 3 days ಬಿಟ್ಬಿಟ್ಟು ಲಾಗಿನ್ ಆಗಿ ಅಷ್ಟೊಳಗೆ ನಿಮ್ದು ಅಡ್ಮಿಟ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಅಂಡ್ ಯಾರಿಗಿನ್ನೂ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಿಲ್ಲ ಅವರಿಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಅದ್ರ ಜೊತೆ ಈ ವಿಡಿಯೋದಲ್ಲಿ ತುಂಬಾ ಜನ ಅದರ್ ಸ್ಟೇಟ್ ಆಸ್ಪಿರೆಂಟ್ಸ್ ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡಿದ್ದಾರೆ ಅಂತ ಪ್ಯಾನಿಕ್ ಆಗಿದ್ದೀರಾ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈಗ ಫಸ್ಟ್ ಅಡ್ಮಿಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಪಿನ್ನಿಡ್ ಕಮೆಂಟ್ ಏನಿದೆ ಅದನ್ನ ಚೆಕ್ ಮಾಡಿ. ಅದ್ರ ಜೊತೆ ಇಲ್ಲ ಅಂದ್ರೆ ಟೆಲಿಗ್ರಾಮ್ ನಾನು ಆಲ್ರೆಡಿ ಲಿಂಕ್ ಆಗಿದ್ದೀನಿ, ಅದನ್ನ ಚೆಕ್ ಮಾಡಿ. ಆ ಪಿನ್ ಕಮೆಂಟ್ ನೀವು ಚೆಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಇದು ಲಿಂಕ್ ಓಪನ್ ಆಗುತ್ತೆ. ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಫಸ್ಟ್ ಇಲ್ಲಿ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ನಿಮಗೆ ಮೇಲ್ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ರೋಲ್ ನಂಬರ್ ಎರಡೂ ಕೂಡ ಬಂದಿರುತ್ತೆ. ಅದರ್ವೈಸ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಪ್ಲಿಕೇಶನ್ ಕೂಡ ಇರುತ್ತೆ. ಅದೆರಡರಲ್ಲಿ ಒಂದು ಹಾಕ್ಬೇಕು. ಅಂಡ್ ಕೊನೆಗೆ ನೀವು ಈಗ ನಂಬರ್ ಏನಾದ್ರು ಲಾಸ್ಟಿಗೆ 5 ಅಂತ ಹೇಳಿದ್ರೆ 5 ಆದ್ಮೇಲೆ ಸ್ಪೇಸ್ ಬಟನ್ ಪ್ರೆಸ್ ಮಾಡ್ಬಿಡಿ. 5 ಲಾಸ್ಟ್. ಸೊ ಸ್ಪೇಸ್ ಕೊಡಬಾರ್ದು. ಅಂಡ್ ಪಾಸ್ವರ್ಡ್ ನಿಮಗೆ ಪಾಸ್ವರ್ಡ್ ನಿಮ್ಮ ಮೇಲ್ ಐಡಿ ಇರೋದು ಟೈಪ್ ಮಾಡಕ್ ಕಷ್ಟ ಅನ್ಸಿದ್ರೆ ಅಥವಾ ಅದನ್ನ ಒಂದ್ ಕಡೆ ಬರ್ಕೊಂಡು ಟೈಪ್ ಮಾಡಿ ಕರೆಕ್ಟ್ ಆಗಿ ಸ್ಮಾಲ್ ಕ್ಯಾಪ್ಸ್ ಅದೆಲ್ಲ ನೋಡಿ. ಅದರ್ವೈಸ್ ನೀವು ಡೇಟ್ ಆಫ್ ಬರ್ತ್ ಕೂಡ ಕೊಡ್ಬೋದು, ನಿಮ್ಮ DOB ಕೊಡ್ಬೋದು. DOB ಹೇಗೆ ಕೊಡ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು January 1st 2000 ಬಾರ್ನ್ ಇದ್ರೆ ಡೇಟ್ಗೆ 01, ಮಂತ್ಗೆ 01 ಅಂಡ್ 2000 ಬಾರ್ನ್ ಇರೋದ್ರಿಂದ ಲಾಸ್ಟ್ 2 ಡಿಜಿಟ್ 00. ಲೈಕ್ ನೀವು 2002 ಆಗಿದ್ರೆ 02. ಸೊ ಇದು ಕೊಟ್ಬಿಟ್ಟು ಅದಾದ್ಮೇಲೆ ಕೆಳಗಡೆ ಕ್ಯಾಪ್ಚಾ ಇದೆ. ಕ್ಯಾಪ್ಚಾ ನಿಮಗೆ ಅದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತಂದ್ರೆ ರಿಫ್ರೆಶ್ ಕೊಟ್ಬಿಟ್ಟು ಕ್ಯಾಪ್ಚಾನ ಮತ್ತೆ ನೀವು ಕರೆಕ್ಟ್ ಕ್ಯಾಪ್ಚಾ ಕೊಟ್ಟು ನೀವು ಲಾಗಿನ್ ಆದ್ರೆ ನಿಮ್ಮ ಆಲ್ ಟಿಕೆಟ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಅಂಡ್ ಕೆಲವೊಬ್ರು ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತಿದ್ರಿ, ಫಸ್ಟ್ ನೀವು ಮೊಬೈಲ್ ಅಲ್ಲಿ ಏನಾದ್ರು ಡೌನ್ಲೋಡ್ ಮಾಡ್ತಿದ್ರೆ ವೆಬ್ಸೈಟ್ ನ ಡೆಸ್ಕ್ಟಾಪ್ ಮೋಡಿಗೆ ಇಟ್ಕೊಳ್ಳಿ. ಅದಾದ್ಮೇಲೆ ಕ್ಲಿಯರ್ ಕ್ಯಾಚ್ ಕೊಡಿ. ಅಂಡ್ ಅದರ್ ಓಲ್ಡ್ ಟ್ಯಾಬ್ಸ್ ಇರುತ್ತೆ ಅಂದ್ರೆ ಅನ್ಯೂಸ್ಡ್ ಟ್ಯಾಬ್ಸ್ ಅಂತ ನೀವೇನಾದ್ರೂ ಕ್ರೋಮ್ ಅಲ್ಲಿ ಡೌನ್ಲೋಡ್ ಮಾಡ್ತೀರಾ ಆ ಟ್ಯಾಬ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ ಆಗಿ ಅದು ಡೌನ್ಲೋಡ್ ಆಗುತ್ತೆ. ಸೊ ಈಗ ಇನ್ನೊಂದು ಟಾಪಿಕ್ ಬರೋಣ. ಅದರ್ ಸ್ಟೇಟ್ ಆಸ್ಪಿರೆಂಟ್ಸ್ ತುಂಬಾ ಜನ ಅಪ್ಲೈ ಮಾಡಿದ್ದಾರೆ ಅಂತ. ಅಂಡ್ ಒಂದ್ ಹೇಳ್ತೀನಿ, ಇದು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಆಗುವಂತದ್ದೇ. ಅಂಡ್ ಲಾಸ್ಟ್ ಇಯರ್ ನನ್ನ ಬ್ಯಾಚ್ ಅಲ್ಲಿ ನಮ್ಮ ಸ್ಟೇಟ್ಗೆ ವೇಕೆನ್ಸಿ ಇನಿಷಿಯಲ್ ವೇಕೆನ್ಸಿ 430 ಬಂದಿತ್ತು. ಬಟ್ ಫೈನಲ್ ವೇಕೆನ್ಸಿ 846 ಆಗಿತ್ತು. ಅಂಡ್ ಈ ವರ್ಷ ಆಲ್ರೆಡಿ ನಿಮಗೆ 1100ಗಿಂತ ಜಾಸ್ತಿ ಇದೆ. ಅಂಡ್ ಇದು ಇನ್ಕ್ರೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಅಂಡ್ ಇದರಿಂದ ನಿಮಗೆ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ವೇಕೆನ್ಸಿ ಜಾಸ್ತಿ ಇದೆ. ಅದ್ರ ಜೊತೆ ಇನ್ನೊಂದೇನ್ ಚೇಂಜ್ ಆಗಿದೆ ಅಂದ್ರೆ LPT ರೂಲ್ ಚೇಂಜ್ ಆಗಿದೆ. ಬೇರೆ ಸ್ಟೇಟ್ ಅವರು ಎಷ್ಟೇ ಜನ ಅಪ್ಲೈ ಮಾಡಿದ್ರು ಅವರಿಗೆ ಈ ಸಲ ಜಾಯ್ನಿಂಗ್ ಗಿಂತ ಮುಂಚೆ LPT, ನಮ್ಮ ಬ್ಯಾಚ್ ಅಲ್ಲಿ ಜಾಯ್ನಿಂಗ್ ಆದ್ಮೇಲೆ LPT ಇತ್ತು. ಅಂಡ್ ಲಾಸ್ಟ್ ಇಯರ್ ಈ 846 ವೇಕೆನ್ಸಿಲಿ ಹೆಚ್ಚು ಕಮ್ಮಿ ಸರಿಸುಮಾರು 500 ಜನ ಔಟ್ ಆಫ್ ಸ್ಟೇಟ್ ಅವರೇ ಸೆಲೆಕ್ಟ್ ಆಗಿದ್ರು IBPS ಕ್ಲರಿಕಲ್ ಪೋಸ್ಟ್ಗೆ. ಅಂಡ್ ಇದನ್ನ ನಾನು ನಿಮಗೆ ಲಾಸ್ಟ್ ಇಯರ್ ಹಿಂಗಾಗಿತ್ತು ಈ ವರ್ಷ ಆ ತರ ಆಗುತ್ತೆ ಅಂತ ಭಯಪಡ್ಸಕ್ ಹೇಳ್ತಿಲ್ಲ. ನಾನೇನು ಕೇಳ್ತಿದ್ದೀನಿ ಅಂದ್ರೆ ಪ್ರತಿ ವರ್ಷ ಎಲ್ಲಾ ಆಸ್ಪಿರೆಂಟ್ಸು ಈ ಸಿಚುವೇಶನ್ ನ ಫೇಸ್ ಮಾಡಿ ಈ 500 ಜನನ ಬಿಟ್ಟು ಇನ್ 346 ಜನ ಇದಾರಲ್ಲ ಅವರು ಕೂಡ ಅವ್ರ ಜೊತೆ ಈ 500 ಜನ ಜೊತೆನೆ ಕಾಂಪೀಟ್ ಮಾಡ್ಬಿಟ್ಟು ಸೀಟ್ ತಗೊಂಡಿರೋರು. ಸೊ ನೀವು ಈ ತರ ಯೋಚನೆ ಮಾಡಿ, ನೀವು ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿದ್ರೆ ನೀವು ಒಬ್ಬರೇ ಇರೋದು, ನಿಮಗೆ 1 ಸೀಟ್ ಬೇಕು. ಈ 1100 ಅಂದ್ರೆ ಎಷ್ಟು ಜಾಸ್ತಿ ಇದೆ ನೋಡಿ. ಲಾಸ್ಟ್ 5-10 years ಅಲ್ಲಿ ಹೈಯೆಸ್ಟ್ ವೇಕೆನ್ಸಿ. ನೀವು ಈ ತರ ಅವ್ರ ಸ್ಟೇಟಾಗಿ ನಮಗೆ ಜಾಸ್ತಿ ಹಾಕಿದ್ದಾರೆ, ಅವ್ರ ಕಾಂಪಿಟೇಷನ್ ಆ ಥರ ಯೋಚನೆ ಮಾಡಬೇಡಿ. ನಿಮಗೆ ನೀವು ಕಾಂಪಿಟೇಟರ್ ಆಗಿರ್ಬೇಕು, ಅದನ್ನ ತಲೆಗಿಟ್ಕೊಳ್ಳಿ. ಅವರಿಗೂ 24 hours ಇರೋದು, ನಿಮಗೂ 24 hours ಇರೋದು. ಅಂಡ್ ಅವರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಅಷ್ಟೇ. ಏನ್ ಕಾನ್ಫಿಡೆನ್ಸ್ ಜಾಸ್ತಿ, ಕರ್ನಾಟಕದಲ್ಲಿ ಯಾರು ಓದಲ್ಲ, ಕರ್ನಾಟಕದಲ್ಲಿ ಯಾರು ಸ್ಕೋರ್ ಮಾಡಲ್ಲ, ಕಟ್ ಆಫ್ ಕಮ್ಮಿ ಹೋಗುತ್ತೆ, ನಾನು ಆರಾಮಾಗಿ ತೆಗಿಬಹುದು, ಆ ತರ ಕಾನ್ಫಿಡೆನ್ಸ್ ಅಲ್ಲಿ ಅಪ್ಲೈ ಮಾಡಿದರೆ ನೀವು ಈ ಸಲ ಬುದ್ಧಿವಾದ ಕಲಿಸಿ ನೀವು ಓದ್ಬೋದು, ನಮಗೂ ಆಗುತ್ತೆ, ನಾವು ಓದ್ತೀವಿ, ನಾವು ಸ್ಕೋರ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಪ್ರಿಲಿಮ್ಸ್ ನ ಹೇಗಾದ್ರೂ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಮೇನ್ಸ್ ಹೋದ್ಮೇಲೆ ಮೇನ್ಸ್ ನೋಡ್ಕೊಳ್ಳೋಣ. ಯಾಕೆಂದ್ರೆ LPT ಅಂದ್ರೆ ಜಾಯ್ನಿಂಗ್ ಇಂತ ಮುಂಚೆ ಇರೋದ್ರಿಂದ ಮೇನ್ಸ್ ಯಾರು ಕ್ಲಿಯರ್ ಆಗುತ್ತೆ ಅವ್ರು ತುಂಬಾ ಜನ LPT ಹೊರಗಡೆ ಹೋಗ್ತಾರೆ. ಸೊ ನೀವು ಮೇನ್ಸ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ರಿಸರ್ವ್ ಲಿಸ್ಟಿಗೆ ಬಂದ್ರೂ ನಿಮಗೆ ಲೈಕ್ 90% ಚಾನ್ಸ್ ಇರುತ್ತೆ ನೀವು ಫೈನಲ್ ಸೆಲೆಕ್ಷನ್ ಆಗೋದಕ್ಕೆ. ರಿಸರ್ವ್ ಲಿಸ್ಟ್ ಬಂದ್ರೂ ಯಾಕೆ ಸೆಲೆಕ್ಷನ್ ಆಗೋಕೆ ಚಾನ್ಸ್ ಇರುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಮ್ದೇ ತಗೊಳ್ಳಿ, ಯೂನಿಯನ್ ಬ್ಯಾಂಕ್ LBO ಏನ್ ರಿಕ್ರೂಟ್ಮೆಂಟ್ ಆಯ್ತು, ನಮಗೆ ಇಂಟರ್ವ್ಯೂ LPT ಅಂದ್ರೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ DV ಅಂತ ಫಸ್ಟ್ ಮಾಡಿ ಅದಾದ್ಮೇಲೆ ಸೆಲೆಕ್ಷನ್ ಮಾಡಿದ್ದು ಅಂದ್ರೆ ಇಂಟರ್ವ್ಯೂ ಮಾಡಿದ್ದು. ನಾವು 900 ಮೆಂಬರ್ಸ್ ಶಾರ್ಟ್ ಲಿಸ್ಟ್ ಮಾಡಿದ್ರು. ಇನಿಷಿಯಲಿ 930 ಮೆಂಬರ್ಸ್ ಏನೋ
ಶಾರ್ಟ್ ಲಿಸ್ಟ್ ಮಾಡಿದ್ರು ಇಂಟರ್ವ್ಯೂಗೆ. ಅದರಲ್ಲಿ LPT ಮಾಡಾದ್ಮೇಲೆ ಉಳಿದಿದ್ದು ಜಸ್ಟ್ 600. ಸೊ ಈ 300 ಜನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಆದ್ರು. ಅಂದ್ರೆ ಶೇಕಡ ಲೈಕ್ 1:3 1:2 ಮೆಂಬರ್ಸ್ ಆಗೋದ್ರು ಇಂಟರ್ವ್ಯೂಗೆ. ಸೊ ಈ ತರ LPT ಎಲಿಮಿನೇಟ್ ಆಗ್ತಾರೆ. LPT ಸ್ಟ್ರಿಕ್ಟ್ ಆಗಿ ಮಾಡ್ತಾರ ಅಂತಂದ್ರೆ ನನ್ನ ಪ್ರಕಾರ ಈ ಸಲ LPT ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. LPT ಸ್ಟ್ರಿಕ್ಟ್ ಆಗಿ ಮಾಡೋದ್ರಿಂದ ನಮ್ಗಿಂತ ಬ್ಯಾಂಕ್ ಪರ್ಟಿಕ್ಯುಲರ್ ಬ್ಯಾಂಕ್ ಏನಿದೆ ಅದಕ್ಕೆ ಯೂಸ್ ಆಗುತ್ತೆ. ಅದು ಏನಕ್ಕೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬೇರೆ ಸ್ಟೇಟ್ ಯಾವುದೋ ಒಂದು ಮಹಿಳೆ ನಮ್ಮ ಸ್ಟೇಟಿಗೆ ಪ್ಲೇಸ್ ಆಗುತ್ತೆ ಕೆನರಾ ಬ್ಯಾಂಕ್ ಅಲ್ಲಿ ಅಂತ ಅನ್ಕೊಳ್ಳಿ. ಅವರು ಪ್ಲೇಸ್ ಆದ್ಮೇಲೆ ಏನ್ ಮಾಡ್ತಾರೆ, ನಾನು ಅಂದ್ರೆ ಬೇಸ್ಡ್ ವುಮೆನ್ ಬೇಸಿಸ್ ಮೇಲೆ ನಾನು ಊರಿಂದ ಹೊರಗಡೆ ಇದ್ದೀನಿ, ನನಗೆ ನಮ್ಮ ಸ್ಟೇಟಿಗೆ ಟ್ರಾನ್ಸ್ಫರ್ ಕೊಡಿ, ನನಗೆ ಈ ಸ್ಟೇಟಲ್ಲಿ ಆಗಲ್ಲ ಅದು ಇದು ಅಂತ ಏನೋ ರೀಸನ್ ಹೇಳ್ಬಿಟ್ಟು ಟ್ರಾನ್ಸ್ಫರ್ ಕೇಳ್ತಾರೆ. ಯೂನಿಯನ್ ಮೇಲೆ ಪ್ರೆಷರ್ ಆಗ್ತಾರೆ, ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಿರೋರ್ನ ಇನ್ನೊಂದು ಪ್ಲೇಸಿಗೆ ಹಾಕ್ಬೇಕು. ಸೊ ಈ ತರ ಚೈನ್ ಲಿಂಕ್ ಆಗುತ್ತೆ. ಅದು ಬ್ಯಾಂಕಿಗೆ ಹೊರೆ, ಅವ್ರಿಗೆ ರಿಸೋರ್ಸ್ ವೇಸ್ಟು ಅಂಡ್ ಅವ್ರಿಗೆ ಅದೆಲ್ಲ ಟೈಮ್ ವೇಸ್ಟು. ಅದಕ್ಕೋಸ್ಕರ LPTನ ಸ್ಟ್ರಿಕ್ಟ್ ಮಾಡ್ಬಿಟ್ಟು ಅವ್ರ ಸ್ಟೇಟ್ಗೆ ಅವ್ರವ್ರಿಗೆ ಜಾಬ್ ಕೊಡ್ತಾರೆ ಅನ್ನೋದು ನನ್ನ ಒಪಿನಿಯನ್. ಸೊ LPT ಈ ಸಲ ಸ್ಟ್ರಿಕ್ಟ್ ಆಗುತ್ತೆ. ಅಂಡ್ ನೀವು LPT ಮೇಲೂ ಡಿಪೆಂಡ್ ಆಗಬಾರ್ದು. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗಿರ್ಲಿ. ಎಕ್ಸಾಮ್ ಸೆಂಟರ್ ಅಲ್ಲಿ ಸುಮ್ಮನೆ ಅದರ್ ಸ್ಟೇಟ್ ಆಸ್ಪಿರೆಂಟ್ಸ್ನ ನೋಡ್ಬಿಟ್ಟು ಗಾಬರಿ ಆಗೋದಲ್ಲಿ, ಟೆನ್ಷನ್ ಆಗೋದಲ್ಲಿ ಆಗಬೇಡಿ. ಅವರು ನಿಮ್ಮ ಹತ್ರ ಆಸ್ಪಿರೆಂಟ್ಸ್, ಅವರು ನಿಮ್ಮ ಹತ್ರ ಓದಿರ್ತಾರೆ. ಸೊ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಗಮನ ಕೊಡಿ. ಇವಾಗ ನಾವು ಅದನ್ನ ಚೇಂಜ್ ಮಾಡಕ್ ಆಗಲ್ಲ. ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ. ಈ ಸಲ ಒಂದ್ಸಲ ಕಟ್ ಆಫ್ ಏನಾದ್ರು ನೀವೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂಡ್ LPT ಸ್ಟ್ರಿಕ್ಟ್ ಆಗಾದ್ರೆ ನೆಕ್ಸ್ಟ್ ಇಯರ್ ಇಂದ ಅವರು ಖಂಡಿತವಾಗಿಯೂ ನಮ್ಮ ಸ್ಟೇಟಿಗೆ ಅಪ್ಲೈ ಮಾಡೋಕೆ 2-3 ಸಲ ಯೋಚನೆ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.